ನಮ್ಮ ಹೆಸರು ರಾಚವ್ವ. ಹಾಂ, ಅದೇ ಹೇಳ್ತೀನಿ ಅಲ್ರಿ, ಈಗ 4ನೇ ವರ್ಷ ಇದು. ಹಾಂ, ಒಮ್ಮೆ ಸಂಕಟ ಸಾರು ಉಂಡಿವಿ, ಈಗ ಇದನ್ನ ಎಲ್ಲ ಚಲೋದು ಉಂಡಿವಿ. ಆದರೆ ಮತ್ತಿಲ್ಲ ಇಷ್ಟ. ಇದು ಎಲ್ಲ ಬೆಲ್ಲದ ಬ್ಯಾಳಿ, ಚಪಾತಿ, ಅನ್ನ ಸಾರು, ಪಲ್ಯ ಎಲ್ಲ ಜಾತ್ರೆ ಬಗ್ಗೆ ರೀ. ಇದೊಂದು ಭಾಳ ಅತಿ ವಿಶೇಷವಾದ ಜಾತ್ರೆ ಸರ. ಪ್ರತಿ 12 ವರ್ಷಕ್ಕೊಮ್ಮೆ ಈ ವರ್ಷ 18 ವರ್ಷ ಬಂದೈತೆ ರೀ. ಆಮೇಲೆ ಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯಿತು. ನಮ್ಮದು ಕಮ್ತರ ಫ್ಯಾಮಿಲಿಯಿಂದ ಇವತ್ತು ಅನ್ನ ಸತ್ರ ಕಾರ್ಯಕ್ರಮ ಇಡ್ರಿ. ಹಂಗೆ ಪ್ರತಿ ದಿವಸ ಎಲ್ಲರೂ ಇಟ್ಕೊಂಡ್ರೆ ಇಲ್ಲಿ. ಆಮೇಲೆ ಬೇರೆ ಊರಿಂದ ಅವ್ರವ್ರ ಮಕ್ಕಳನ್ನ ಕರ್ಕೊಂಬರೋದಾಯ್ತು. ಆಮೇಲೆ ಇನ್ನೂ ಹಲವಾರು ಸಂಸ್ಕೃತಿ ಜಾತ್ರೆ ಆದ್ರಿ, ಹರಜಾತ್ರೆ ಅಂತ ದೊಡ್ಡ ಮಾಡ್ತಾರೆ. ಮುಂದೆ ನಮ್ಮದು ಇನ್ನೂ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಮಾಡ್ಬೇಕಂತಂದು ಎಲ್ಲರೂ ಯುವಕರು ಕೂಡಿ, ಯುವಕರಾಗಲಿ ಹಿರಿಯರಾಗಲಿ ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡಿ ಮುಂದೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಪ್ರಮಾಣದ ಮಾಡ್ಬೇಕಂತಂದು ನಮ್ಮದೊಂದು ಅವಶ್ಯಕ. ಮದ್ನೂರು ಅಂತೇಳಿ ನಾವು ಅಡುಗೆ ಭಟ್ರಿ. ದ್ಯಾಮವ್ವ ದುರ್ಗವ್ವನ ಜಾತ್ರೆ ಇದು ಭಾಳ ಅರ್ಜೆಂಟಾಗಿ ನಡೀತಿದೆ. ಹಾಗೂ ಎಲ್ಲ ಹಿರಿಯರು ಮತ್ತು ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಎಲ್ಲರೂ ಅಗದಿ ನಮ್ಮ ಅಡುಗೆ ಭಟ್ರು ಮತ್ತೆಲ್ಲ ಸಾಥವನ್ನು ಕೊಡ್ತಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯನ್ನು ಇದು ನಡೀತಿದೆ. ನೆಕ್ಸ್ಟು ಇದು ಏನಂದ್ರೆ ದ್ಯಾಮವ್ವ ದುರ್ಗವ್ವನ ಜಾತ್ರೆ ಅಂದರೆ ಇದು ಭಾಳ ಹೆಚ್ಚಿನ ಪ್ರಮಾದ. ಇದು ಎಲ್ಲರೂ ಸಮಾಜವನ್ನು ಎಲ್ಲರೂ ಇಲ್ಲಿ ಬಂದು ಇಲ್ಲಿ ಎಲ್ಲ ವಿಜೃಂಭಣೆಯಿಂದ ನಮ್ಮ ಅಣ್ಣರು, ನಮ್ಮ ಹಿರಿಯರು ಮತ್ತು ಎಲ್ಲರೂ ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಒಕ್ಕಲಿಗೇರಿ ಓಣಿಯಲ್ಲಿ ಅತಿ ಪೂರ ಹೆಚ್ಚಿನ ಮಾಹಿತಿಯಿಂದ ನಮ್ಮ ಯಶಸ್ವಿ ಕೊಲ್ಲಬೇಕು ನಾನು. ನಮಸ್ಕಾರ, ನಾನು ಸಿದ್ಧಲಿಂಗಪ್ಪ ಮಲ್ಲಪ್ಪ ಹರಳಿ ಅಂತೇಳಿ ದಾಸೋಹ ಸಮಿತಿ ಸದಸ್ಯರು. ನಾವು ಗದಗಬೆಟಗೆರೆ ಗ್ರಾಮದ ದೇವತೆಯಾರು 18 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ ಆಗೋ ಜಾತ್ರೆ ಈ ವರ್ಷ 18 ವರ್ಷಕ್ಕೆ ಆಗ್ತಾಯಿದೆ. ಆದ್ದರಿಂದ ಗದಗಬೆಟಗೆರೆ ತುಂಬ ಎಲ್ಲ ಸದ್ಭಕ್ತರು ಕೂಡ್ಕೊಂಡು ಎಲ್ಲರೂ ದಿನಂಪ್ರತಿ 10 ರಿಂದ 15 ಸಾವಿರ ಮಟ್ಟ ಭಕ್ತರು ಬಂದು ಊಟ ಮಾಡ್ತಾರೆ, ಪ್ರಸಾದ ಸೇವನೆ ಮಾಡ್ತಾರೆ. ಬೆಳಗ್ಗೆನೂ ಮಾಡ್ತಾರೆ, ರಾತ್ರಿ ಬೆಳಗ್ಗೆ ಟಿಫಿನು, ಮಧ್ಯಾಹ್ನ ಊಟ, ಸಾಯಂಕಾಲ ಟಿಫಿನು, ರಾತ್ರಿ ಊಟನೂ ಸಹಿತ ಇರ್ತೈತಿ ಅಂತ ಹೇಳ್ತಾ ನಾನು ನಮಸ್ಕಾರ. ದೊಡ್ಡಪ್ಪ ಕಮ್ತಾರ ಅಂತಂತೇಳಿ ಕಮ್ತಾರ ಪರಿವಾರದವರು. ಏನು ಜಾತ್ರೆ ಬಗ್ಗೆ ಭಾಳ ವಿಜೃಂಭಣೆ ನಡೀತಾ ಇದೆ ಸರ್. ಆ ವಿಜೃಂಭಣೆಯಿಂದ ನಡೀತಾ ಇದೆ. ಭಕ್ತರ ಸಹಕಾರ ತುಂಬಾ ಇದೆ, ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ರವಿಕುಮಾರ್ ಕೊಟ್ರಪ್ಪ ಕಮ್ತಾರೆ, ವಾರ್ಡ್ ನಂಬರ್ 22 ಸದಸ್ಯರು. ಇವತ್ತು ನಮ್ಮ ಈ ದ್ಯಾಮವ್ವ ದುರ್ಗವ್ವ ಜಾತ್ರೆ ಹರಿಜಾತ್ರೆ ಉತ್ಸವಕ್ಕೆ ನಾವು ಕಮ್ತರ ಫ್ಯಾಮ್ಲಿಯಿಂದ ನಾವು ಟೋಟಲ್ ಇವತ್ತು ಒಂದು ದಿನದ ಸೇವೆಗೆ ಅನ್ನ ಪ್ರಸಾದಕ್ಕೆ ಸೇವೆಯನ್ನು ಹಮ್ಮಿಕೊಂಡಿದ್ದೀವಿ. ಕೆಲವೊಂದು ಭಕ್ತರಿಂದನೂ ನಮಗೆ ಇದಾಗೈತಿ. ನಾವು ಇನ್ನೂ 6 ದಿನ ಇಲ್ಲೇ ಇನ್ನೂ ಹೆಚ್ಚಿನ ಸೇವೆ ಭಕ್ತರಿಂದ ಸಿಗಲಿ ಅಂತೇಳಿ ತಮ್ಮ ತನು ಧನ ಮನು ಎಲ್ಲನೂ ಯಾವುದೋ ಬಂದರೂ ನಾವು ಸ್ವೀಕರಿಸಿ ಇದನ್ನು ಮಾಡ್ತೀವಿ ಅಂತೇಳಿ ಮೊದಲನೇದಾಗಿ ದ್ಯಾಮವ್ವ ಹಾಗೂ ದುರ್ಗಮ್ಮ ದೇವರಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಸುಮಾರು 12 ವರ್ಷಕ್ಕೊಮ್ಮೆ ನಮ್ಮ ಜಾತ್ರೆ ನಡೀತಾ ಇತ್ತು. ಅದರ ಕಾರಣಾಂತರಗಳಿಂದ ಕೊರೋನಾ ಬಂದದ್ರಿಂದ ಈ ವರ್ಷ 18 ವರ್ಷಕ್ಕೆ ಈ ಜಾತ್ರೆ ನಡೀತಾ ಇದೆ. ಆ ಜಾತ್ರೆ ಅಂಗವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಾಕ್ಕೊಂಡ್ವಿ. ಅದರಲ್ಲಿ ನಮ್ಮದು ವಿಶೇಷವಾಗಿ ನಾವಿಲ್ಲೆಲ್ಲ ಈಗ ಸೇರಿದ್ದು ನಮ್ಮದು ಪ್ರಸಾದ ಸೇವೆ ಕಾರ್ಯಕ್ರಮ. ನಾವು ಪ್ರತಿ ದಿವಸ ಕಾರ್ಯಕ್ರಮ ನೋಡ್ತೀನಿ. ಮೊದಲನೇದಾಗಿ ಲಾರಿ ಚಾಲಕರ ಮಾಲಕರ ಸಂಘದವರು ಮೊದಲನೇ ದಿವಸ ಸಂಪೂರ್ಣವಾದಂಥ ಸುಮಾರು 9,000 ಜನರಿಗೆ ಅವರ ಹೋಳಿಗೆ ಊಟವನ್ನು ಕೊಟ್ಟರು. 2ನೇ ದಿವಸ ಕಮ್ತರ್ ಪರಿವಾರದವರು 2ನೇ ದಿವಸ ಇವತ್ತಿನ ದಿವಸ ಊಟವನ್ನು ಕೊಟ್ಟರು. ನಾಳೆ ನಮ್ಮ ಕುಮಾರ್ ತಡ್ಕೋಡವರು ಸಂಪೂರ್ಣ ಒಂದು ದಿನದ ಊಟದ ವ್ಯವಸ್ಥೆಯನ್ನು ವಹಿಸ್ಕೊಂಡಿದ್ದಾರೆ. ಅದೇ ರೀತಿ ನಾಡ್ದ ನಮ್ಮ ಶ್ರೀಧರ ವಜ್ರಬಂಡಿಯವರು, ಅದರ ಜೊತೆಗೆ ಸಿದ್ದು ಸಂಗನಾಳವರು ಕೂಡ 2 ದಿವಸ ಅಂದರೆ ಇದೇ ರೀತಿ ನಾವು ಸಂಪೂರ್ಣವಾಗಿ 10 ದಿವಸಗಳ ಕಾಲ ಪ್ರಸಾದ ಸೇವೆಯನ್ನು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಇದನ್ನು ಮುಖ್ಯವಾಗಿ ಏನಂತಂದರೆ ಕೆಲವೊಂದು ದಾನಿಗಳ ಮೂಲಕ ಅಕ್ಕಿ ಸುಮಾರು ಒಬ್ಬರು ಹಿರಣ್ಣ ಹೇಮಾದ್ರಿ ಅನ್ನೋರು ಒಂದು 5 ಕ್ವಿಂಟಲ್ ಸಕ್ಕರೆಯನ್ನು ಕೊಟ್ಟರೆ, ಅದಕ್ಕೆ ನಮ್ಮ ಇದು ಕಿರಾಣಿ ಅಂಗಡಿ ಮಾಲಕರ ಸಂಘವರು 17 ಚೀಲ ತೊಗರಿ ಬೇಳೆಯನ್ನು ಕೊಟ್ಟರೆ. ಆಮೇಲೆ ಶ್ರೀ ಹಿರೇಮಠ ಅನ್ನೋರು ಕೂಡ ಒಂದು ದಿವಸದ ಊಟದ ವ್ಯವಸ್ಥೆಯನ್ನು ಕೊಟ್ಟರೆ. ಇದಕ್ಕೆ ನಮ್ಮ ಮುಖ್ಯವಾಗಿ ಏನಂದ್ರೆ ಭಕ್ತರ ಸಹಕಾರ ಭಾಳದ. ನಾವೇನು ನಾವು ಕಮಿಟಿ ವತಿಯಿಂದ ಏನು ಖರ್ಚು ಮಾಡಲಿ ಅಂದರೂ ಕೂಡ ನಾವು 10 ದಿವಸ ಹೊರಗಡೆಯಿಂದ ತರಿಸಿಕೊಂಡು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ವಹಿಸ್ಕೊಂಡಿವಿ. ನಾವು ಸುಮಾರು ಬೆಳಗ್ಗಿಂದ ರಾತ್ರಿಯವರು ಕೂಡ ಸುಮಾರು 1000 ಮಂದಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಆದರೆ ಇವತ್ತಿನ ದಿವಸ ಭಾಳ ಭಕ್ತಿಯಿಂದ ಆಮೇಲೆ ಇನ್ನೊಂದು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಯುವಕರು ನಡೆಸಿಕೊಡ್ತಾರೆ. ಆಮೇಲೆ ನೀಡುವ ಪ್ರಸಾದ ವಿತರಣೆ ವ್ಯವಸ್ಥೆಯನ್ನು ನಮ್ಮ ಓಣಿ ಹಿರಿಯ ಹೆಣ್ಣು ಮಕ್ಕಳು ತಾವು ಸ್ವತಃ ರೀತಿಯಿಂದ ಸರ್ ನಾಳೆ ಬಂದು ನಾವು ಊಟ ನೀಡ್ತೀವಿ, ನಮಗೂ ಅವಕಾಶ ಕೊಡ್ರಿ ಅಂತ ತಾವು ಬಂದು ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ಸಂಪೂರ್ಣ ನಮ್ಮ ಒಕ್ಕಲಿಗೇರಿ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಓಣಿಯಲ್ಲಿ ಗದಗ ಬೆಟಗೇರಿ ಜನತೆಗೆ ಇದರ ಮೂಲಕ ಬೇಡಿಕೊಳ್ಳೋದಂದ್ರೆ ನಮಗೆ ದುರ್ಗಮ್ಮ ದ್ಯಾಮವ್ರ ಆಶೀರ್ವಾದ ಭಾಳ
ಬೆಳೀತಾ ಇದೆ. ನಮ್ಮಲ್ಲಿ ಭಕ್ತಿ ಭಾವ ಕೂಡ ಹೆಚ್ಚಾಗಿದೆ. ಕೊಡುವಂಥ ಶಕ್ತಿನೂ ಅದ. ನಮ್ಮಲ್ಲಿ ಮಾಡುವಂಥ ಹುಡುಗರು ಕೂಡ ಭಾಳ ಹುಮ್ಮಸ್ಸಿನಿಂದ ಮಾಡ್ತಾರೆ. ಸ್ವತಃ ನಾನು ಕೂಡ ಈಗ ನಿಂತು 3ನೇ ದಿವಸ ಇವತ್ತು ನಿಂತು ಊಟದ ವ್ಯವಸ್ಥೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಡೆಸ್ತಾ ಇದ್ದೀವಿ. ಒಳ್ಳೆಯ ರೀತಿಯಿಂದ ಆಚರಣೆ ಮಾಡ್ತೀವಿ. ಇನ್ನು ಯಾರಾದರೂ ಕೂಡ ನಮಗೆ ಧನುಮಣದಿಂದ ಜನದಿಂದ ಸಹಾಯ ಮಾಡಬೇಕಾದ್ರೆ ನಮ್ಮ ಇಲ್ಲಿ ರೂಮಿಗೆ ಬಂದು ನಾವು 1 kg ಅಕ್ಕಿ ಬೇಳೆ ಕೊಟ್ಟರು ಕೂಡ ನಾವು ಸ್ವೀಕರಣೆ ಮಾಡ್ತೀವಿ. ಈರಪ್ಪ ಹೆಬ್ಸರು, ಮಾಜಿ ನಗರಸಭಾ ಸದಸ್ಯರು ಹಾಗೂ ಈ ಜಾತ್ರಾ ಕಮಿಟಿಯ ಕಾರ್ಯಾಧ್ಯಕ್ಷರು. ಏನು ಈ ಜಾತ್ರೆ ನಾವು ಮಾಡೋದು 4ನೇ ಸಲ ಜಾತ್ರೆ ಇದು. ಒಂದನೇದು ನಾವು ಸಣ್ಣ ತಿಳುವಳಿಕೆ ಇದ್ದೀವಿ, ಅವಾಗ 12 ವರ್ಷಕ್ಕೆ ಮಾಡಿದರು. ಮತ್ತು ತದನಂತರ ಹಿರಿಯರು 12 ವರ್ಷಕ್ಕೆ ಮಾಡಿದರು. ಆ ಬಳಿಕ ಅನಿವಾರ್ಯ ಕಾರಣ 18 ವರ್ಷಕ್ಕೆ ಮಾಡಿದ್ವಿ 2008ರಾಗ. ಈಗೂ ಕರೋನಾ ಬಂದೋದಕ್ಕೆ 2020ರಾಗ ಆಗಬೇಕಾಗಿತ್ತು. ಇದೇನಾಗಿಬಿಡ್ತು ಅಂದ್ರೆ ಕರೋನಾ ಬಂದೋದಕ್ಕೆ ಈಗ ಬಂದು ಮಾಡಕತ್ತಿದ್ದೀವಿ. ಇದಕ್ಕೆ ಬರೀ ನಮ್ಮ ಗದಗಲ್ಲ, ಒಕ್ಕಲಿಗರೆಲ್ಲ ಪೂರ್ವಿ ಗದಗ ನಮ್ಮದು. ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ಮೊದಲೇಕ ಈ ಓಣ್ಯಾಗ ಹುಟ್ಟು ಹಾಕಿದವ್ರು ಅಂದ್ರೆ ಒಬ್ಬರು ಇಸ್ಲಾಂದವ್ರು ಇದ್ರೆ ನಾವು ಈಗ ಹುಟ್ಕೊಂಡಿಂದ ನಾವು ಆ ಜಾತಿ ಈ ಜಾತಿ ಅನ್ನಕತ್ತೀವಿ. ಅವನ್ನೆಲ್ಲ ಹೋಗ್ಬೇಕು. ಎಲ್ಲರೂ ಕೂಡಿ ಮಾಡುವಂಥ ಸಂಪ್ರದಾಯ ಇದು. ಅವ್ರು ಯಾರಂದ್ರೆ ಸುಂಕದವ್ರು ಅಂಥೇಳಿ, ಸುಂಕದ ಸಾಹೇಬ್ರು ಅವ್ರ ಹೆಸರು ಯಜಮಾನ್ ಹೆಸರು ಗೊತ್ತಿಲ್ಲ, ರಾಯ್ ಸಾಬ್ ಅಂತೇಳಿ ಅಂಥವ್ರು. ಆ ಬಳಿಕ ಚಳಮರ್ ಮುದ್ಕಪ್ಪನವರು, ನಿಂಗಪ್ಪ ಕಮ್ತರವರು, ಅನೇಕ ಓಣಿ ಹಿರಿಯರು ಕೂಡ್ಕೊಂಡು ಇದನ್ನೆಲ್ಲ ಮಾಡ್ಕೊತ ಬಂದಾರ. ನಾವು ಈಗೇನಾರ ರಾಜಕೀಯ ದೃಷ್ಟಿ ಇಟ್ಕೊಂಡು ಇದು ಕಾಂಗ್ರೆಸ್ಸು, ಇದು BJP, ಇದು ಹಿಂದೂ ಮುಸ್ಲಿಂ ಅನ್ನೋದು ನಮ್ಮ ತೆಗೆದುಬಿಟ್ಟಿವಿ. ಅದನ್ನು ಇದು ದೇವಿ ಜಾತ್ರೆ, ಹರಕೆ ಜಾತ್ರೆ. ಮೊನ್ನೆ ನಾವು ವಿದ್ವಾಂಸರು ಕೂಡಿದಾಗ ಹರಿಜಾತ್ರೆಯಲ್ಲಿ ಇದು ಹರಕೆ ಜಾತ್ರೆ ಅನ್ನೋದು ನಮ್ಗೆ ತಿಳಿಸ್ಕೊಟ್ರು. ಯಾಕೆ ಹರಕೆ ಜಾತ್ರೆ ಏನಂದ್ರೆ ಹರಕೆ 12 ವರ್ಷ ಇರುತ್ತೆ. ಹರಕೆ 12 ವರ್ಷ ಇದ್ದಾಗ ನಾವು ಬೇಡ್ಕೊಂಡದ್ದು 12 ವರ್ಷ ಒಳಗೆ ನಾವೇನಾರ ಆ ಹರಕೆ ತೀರಿಸುವಂಥ ಜಾತ್ರೆ ಇದು. ಅದಕ್ಕೆ ಇವೇನು ದೇವಿ ಅದ ನಮ್ಮದು ತಾವ್ರ ಮನೆ, ಕಿಲ್ಲ ಗಂಡನ ಮನೆ. ಏನು ನಮ್ಮ ಮಕ್ಕಳನ್ನ ನಾವೇನು ಕರ್ಕೊಂಬಂದು ಅಗದಿ ಅದ್ದೂರಿಯಾಗಿ ನಾವೇನು ಮಾಡಿ ಕಳಿಸ್ತೀವಿ, ಅದು ನಮ್ಮನ್ನು ಕಾಯ್ತಿರ್ತೈತಿ. ಇವತ್ತಿನ ದಿವಸ ನೋಡಿದ್ರೆ ನಿಮ್ಮ ಮೀಡಿಯಾದ್ರು ಗೊತ್ತಾಗುತ್ತೆ ಹ್ಯಾಂಗೆ ನಡೆದೈತಿ ಏನು ಗದಿನೊಳಗೆ ಅನ್ನೋದು. ಅದಕ್ಕೆ ಭಾಳ ನಾವು ಹೇಳ್ಕೊಂಡು ಅರ್ತಿರಂಗಿಲ್ಲ. ಈ ಜಾತ್ರೆನ ಎಲ್ಲರೂ ಕೂಡಿ ಮಾಡೋದಿರುತ್ತೆ, ಎಲ್ಲರೂ ಕೂಡಿ ಉಣಿಯವರಾಗಲಿ ಊರನ್ನು ಮಾಡಿ ಕೊಡೋದಿರುತ್ತೆ ಅಂತೇಳಿ ನಾನು ಮಾತಾಡ್ತೀನಿ. ಥ್ಯಾಂಕ್ಸ್. ಶ್ರೀ ರಾಚೋಡಿಯೂರು ಭದ್ರೇಶ್ವರ ಟ್ರಸ್ಟ್ ಕಮಿಟಿಯ ಸದಸ್ಯರು. ಇದು ಪ್ರತಿ 12 ವರ್ಷಕ್ಕೊಮ್ಮೆ ನಡೀಬೇಕಾದಂಥ ಹರಿಜಾತ್ರೆ ಉತ್ಸವ ಈ ವರ್ಷ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತಂದು ನಾವು ಮೀಟಿಂಗ್ ಕರೆದು ಬಿಟ್ಟು 3 ಸಲ ಪೂರ್ವಭಾವಿಯಾಗಿ ಒಂದು ಸಭೆಯನ್ನು ಕರೆದೆ. ಆ ಸಭೆಯಲ್ಲಿ ಅವತ್ತಿನ ಓಣಿಯ ಎಲ್ಲ ಸಮಾಜದ ಹಿರಿಯರು, ಗದಗಿನಲ್ಲಿರ್ತಕ್ಕಂಥ 64 ಹಿಂದೂ ಸಮಾಜದ ಎಲ್ಲ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಪಾಲ್ಗೊಂಡು ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟರು. ಆ ಸಲಹೆ ಸೂಚನೆ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡು ಮೊದಲು ಒಂದು ದಿವಸ 24ನೇ ತಾರೀಕಿನ ದಿವಸ ಅನ್ನ ಸಂತರ್ಪಣೆಯನ್ನು ಮಾಡಬೇಕು ಅಂತಂದು ಡಿಸೈಡ್ ಮಾಡಿದೆ. ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯುವಕರು ಒಂದು ಒಳ್ಳೆಯ ಉತ್ಸಾಹವನ್ನು ತೋರಿಸಿ ಬೇಡ ಪ್ರತಿ ದಿವಸ ಕೂಡ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡುವಂತಂದರು. ಅದೇ ರೀತಿಯಾಗಿ 10 ದಿವಸಗಳವರೆಗೆ ನಿರಂತರವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪ್ರತಿ ದಿವಸ 10-12 ಸಾವಿರ ಜನ ಇಲ್ಲಿ ಬಂದು ಪ್ರಸಾದ ಸೇವನೆ ಮಾಡಬೇಕಾದಂಥ ಎಲ್ಲ ಅಗತ್ಯ ವಸ್ತುಗಳನ್ನು ಕೂಡ ಭಕ್ತಾದಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಇವತ್ತು ನಾವು ಕೂಡ ಒಂದು ಗದಗಿನ ಇತಿಹಾಸದಲ್ಲಿ ನೋಡಿದಾಗ ಇವತ್ತು ಅನೇಕ ಜಾತಿಗಳನ್ನು ನೋಡಿದ್ವಿ. ಬೇರೆ ಬೇರೆ ದೊಡ್ಡ ದೊಡ್ಡ ಮಾನ್ಯಗಳ ಜಾತ್ರೆಗಳನ್ನು ಕೂಡ ನಾವು ನೋಡಿದ್ವಿ. ಆದರೆ ಈ ಜಾತ್ರೆಯಷ್ಟು ಹುರುಪು ಮತ್ತು ಎಲ್ಲಿ ಕೂಡ ಕಂಡಿಲ್ಲ. ಸುಮಾರು 2 ಕಿಲೋಮೀಟರ್ನಷ್ಟು ಲೈಟಿನ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಇವತ್ತು ಗದಗಿನಲ್ಲಿಯೇ ಒಂದು ಐತಿಹಾಸಿಕ ದಾಖಲೆಯನ್ನು ಈ ಹರಿಜಾತ್ರೆ ಮಾಡ್ತಾಯಿದೆ. ಈ ಒಂದು ಹರಿಜಾತ್ರೆಯಲ್ಲಿ ಕೇವಲ ಬಂದು ದೇವರಿಗೆ ಹಣ್ಣು ಕಾಯಿ ಮಾಡ್ಕೊಂಡು ಹೋಗೋದಲ್ಲ. ಈ ಜಾತ್ರೆಯಲ್ಲಿ ಪ್ರತಿ ದಿವಸ ಕೂಡ ನಮ್ಮ ನೀಲಮ್ಮ ತಾಯಿಯವರಿಂದ ಪ್ರವಚನ ಕಾರ್ಯಕ್ರಮ, ದೇವಿಯ ಬಗ್ಗೆ ಯಾವ ರೀತಿಯಾಗಿ ದೇವಿ ಜನಿಸಿದ್ರು, ಯಾಕೆ ನಾವು ಪೂಜೆಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಪ್ರತಿ ದಿವಸ ಕೂಡ ನೀಲಮ್ಮ ತಾಯಿಯವರು ಪ್ರವಚನವನ್ನು ಏರ್ಪಡಿಸಿದರು. ನಂತರ ಸಾಯಂಕಾಲ 7 ಗಂಟೆಗೆ ಪ್ರತಿ ದಿವಸ ಕೂಡ ಒಬ್ಬ ಪೂಜ್ಯ ಜಗದ್ಗುರುಗಳನ್ನು ಆಮಂತ್ರಣ ಮಾಡಿ ಅವರಿಂದ ಆಶೀರ್ವಚನ ಮತ್ತು ನಂತರ ಈ ಸಮಾಜದಲ್ಲಿ ನಮ್ಮ ದೇಣಿಗೆ ಕೊಟ್ಟಂಥವರ ಎಲ್ಲ ಭಕ್ತರಿಗೂ ಕೂಡ ಒಂದು ರೀತಿಯ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ. ಇವತ್ತು ಏನಾಗಿತ್ತು ಅಂದರೆ ಈ ಟಿ ವಿ ಬಂದ ನಂತರ ನಮ್ಮ ಸಂಸ್ಕೃತಿ ಭಾಳ ಹಾಳಾಗತ್ತೆ. ನಮ್ಮ ಜಾನಪದ ಗೀತೆಗಳು ಕಡಿಮೆ ಆದವು,
ಮತ್ತು ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಇವೆಲ್ಲ ಕೂಡ ಮುಂದಿನ ಜನಮಾನರಕ್ಕೆ ಬೆಳಗಬೇಕು, ಅವರು ಕೂಡ ಗುರ್ತಾಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಪ್ರತಿ ದಿವಸ ಕೂಡ ನಾವು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಕಲಾವಿದರು ಬರ್ತಾ ಇದ್ದಾರೆ. ನಿನ್ನಿನ ದಿವಸ ಮೈಸೂರು, ಮಂಡ್ಯ, ಚಿಕ್ಕಮಗಳೂರು ಹಾಗೂ ಮದ್ದೂರಿನ ಕಲಾವಿದರು ಬಂದು ಭಾಗವಹಿಸಿದರು. ಇನ್ನೊಂದು ದಿವಸ ಮಂಗಳೂರಿನ ಹೆಜ್ಜೆನಾದ ತಂಡದವರು ಬರ್ತಾ ಇದ್ದಾರೆ. ಸ್ಥಳೀಯ ಕಲಾವಿದರು ಕೂಡ ನಾವು ಅವಕಾಶವನ್ನು ನೀಡಿವಿ. ಈ ರೀತಿಯಾಗಿ ಈ ಒಂದು ಜಾತ್ರೆಗೆ ಮತ್ತು ಜಾತ್ರೆಯ ಒಂದು ಮೆರವಣಿಗೆಯಲ್ಲಿ ಕೂಡ ಸಾಕಷ್ಟು ತಂಡಗಳು ಕೂಡ ಭಾಗವಹಿಸ್ತವು. ತುಮಕೂರಿನ ತಂಡ ಬರ್ತಾ ಇದೆ, ಬೆಳಗಾವಿ ತಂಡ ಬರ್ತಾ ಇದೆ, ಮತ್ತು ನಮ್ಮ ರೋಣ ಗಜೇಂದ್ರಗಡ ಮತ್ತು 101 ಡೊಳ್ಳು, ದೇವಿಗೆ ಪ್ರಿಯವಾದಂಥದ್ದು ಡೊಳ್ಳು, 101 ಡೊಳ್ಳಿನವರು ಕೂಡ ಈ ಒಂದು ಭವ್ಯವಾದ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಆಯ್ಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಜನ ಕೂಡ ತಮ್ಮ ತನು ಮನ ಧನದಿಂದ ಸೇವೆಯನ್ನು ಮಾಡ್ತಾಯಿದ್ರು. ಚಿಕ್ಕಪ್ಪ ಹೊಂಬಾಳ ಅಂದರೆ ಇದು ದ್ಯಾಮವ್ವನ ಜಾತ್ರೆ ಅಂತಂದ್ರೆ ನಮಗೆಲ್ಲರಿಗೂ ದನ ಕರ ಕುರಿ ಮರಿ ಎಲ್ಲನೂ ಚೆಂದಾಗಿ ಇಡಲಿ, ಎಲ್ಲ ಜನರನ್ನು ಚೆಂದಾಗಿ ಇಡಲಿ ಅಂತೇಳಿ ನಾವು ಈ ಜಾತ್ರೆ ಮಾಡೀವಿ. ಎಲ್ಲ ಹಿರಿಯರು ಹೇಳ್ಯಾರ, ಬರೀ ನನ್ನ ಮಾತಿಗೆ ಎಲ್ಲ ಹರಿ ಜಾತ್ರೋತ್ಸವ ಪ್ರಯುಕ್ತವಾಗಿ ಎಲ್ಲ ಹಿರಿಯರೆಲ್ಲ ಕಾರ್ಯಕ್ರಮಗಳನ್ನು ಹೇಳಿಬಿಟ್ರು. ಇದ್ರ ಜೊತೆಗೇ ಸಮಾಜದ ಜನರಿಗೆ ಎಲ್ಲರಿಗೂ ಅನುಕೂಲ ಆಗುವಂಗೆ 23ನೇ ತಾರೀಕಿನಿಂದ ಒಂದು ಬೃಹತ್ ರಕ್ತದಾನ ಶಿಬಿರ, ಅದ್ರ ಜೊತೆಗೇ ಕಣ್ಣು, ಕಿವಿ, ಮೂಗು ಹಾಗೂ ಚರ್ಮ ರೋಗಗಳಂಥ ಸಾಕಷ್ಟು ರೋಗಗಳನ್ನು ಚೆಕ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕಾಗಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಾಗೂ ಚಿಕಿತ್ಸಾ ಶಿಬಿರವನ್ನು ಕೂಡ ಹಮ್ಮಿಕೊಂಡು ಒಂದು ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ಇದರ ಪ್ರಯುಕ್ತ ಹಮ್ಮಿಕೊಂಡಿದ್ದೀವಿ. ಸಮಾಜ ಇದರದ ಅನುಕೂಲ ಪಡೆದುಕೊಳ್ಬೇಕಂತಂದು ಸಮಾಜದವ್ರನ್ನೆಲ್ಲರೂ ಕೇಳ್ಕೊಳ್ತೇವೆ. ನಮಸ್ಕಾರ ಸರ್, ನಾವು ಡಾಕ್ಟರ್ ಹಿರೇಮಠ ಅಂತೇಳಿ ಸುಮಾರು ಇಲ್ಲಿ ಒಂದು 35ರಿಂದ 38 ವರ್ಷಗಳಲ್ಲಿ ನಾನು ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾಯಿದ್ದೇನೆ. ಗದಗ ಶಹರದ ವಿಶೇಷವಾಗಿರುವಂಥ ಇದೊಂದು ಐತಿಹಾಸಿಕ ಗ್ರಾಮ ದೇವತೆಯಾದಂಥ ದ್ಯಾಮವ್ವ ಹಾಗೂ ದುರ್ಗಮ್ಮ. ಇದು ಗ್ರಾಮ ದೇವತೆ ಇಡೀ ನಗರವನ್ನು ರಕ್ಷಣೆ ಮಾಡುವಂಥ ಹಾಗೂ ಬಂದಂಥ ರೋಗಗಳ ಏನು ಹಿಂದೆಲ್ಲ ಸಾಕಷ್ಟು ಕಾಲರ ಬೇನೆ ಇದರೇ ರೋಗಗಳು ಬರ್ತಾಯಿತ್ತು, ಅವೆಲ್ಲವುಗಳನ್ನು ರಕ್ಷಣೆ ಮಾಡಿ ಜನರನ್ನು ರಕ್ಷಣೆಯನ್ನು ಮಾಡಿ ಅವರಿಗೇನು ಒಂದು ಸುಖ ಸಮೃದ್ಧಿ ಆಗಲಿ ಅಂಥೇಳಿ ಆ ಒಂದು ನಿಮಿತ್ತವಾಗಿ ವಿಶೇಷವಾಗಿ 18ನೇ ತಾರೀಕಿನಿಂದ ಹಿಡಿದು 26ರ ತಾರೀಕುವರೆಗೆ ದಿನನಿತ್ಯ ಸಂಭ್ರಮದ ಹಬ್ಬ, ನಿರಂತರ ಅನ್ನದಾಸೋಹ, ಪ್ರತಿ ಮನೆಯಲ್ಲಿಯೂ ಪ್ರತಿ ಮನದಲ್ಲಿಯೂ ಒಂದು ಸಂಭ್ರಮದ ಹಬ್ಬ ವಾತಾವರಣ ಮೂಡಿದೆ. ಎಲ್ಲೆಲ್ಲೂ ಸಾಗರವಾಗಿ ಜನ ಬರ್ತಾ ಇದ್ದಾರೆ. ಯಾಕಂದರೆ ಅಪರೂಪದ ದರ್ಶನ 12 ವರ್ಷಕ್ಕೆ ಅನ್ನೋದರಿಂದ ಈಗ ವ್ಯಾಪಕವಾಗಿ ಇವತ್ತಿನಿರುವಂಥ ಮೀಡಿಯಾ ಇರುವುದರಿಂದ ಸಾಕಷ್ಟು ವ್ಯಾಪಕವಾಗಿ ಇವತ್ತು ಪ್ರಚಾರವಾಗ್ತಾ ಇದೆ. ಇವತ್ತು ವಾಟ್ಸಪ್ ಗ್ರೂಪ್ಸ್ ಇರ್ಬೋದು, ಫೇಸ್ಬುಕ್ಸ್ ಇರ್ಬೋದು, ಇನ್ಸ್ಟಾಗ್ರಾಮ್ಸ್ ಇರ್ಬೋದು, ಇವನ್ನೆಲ್ಲ ನೋಡಿ ದಂಡೋಪದಂಡಪವಾಗಿ ಜನ ಬರ್ತಾ ಇದ್ದಾರೆ. ಬೆಳಗ್ಗೆ ನಾವು 7 ಗಂಟೆಗೆ ಹೋದರೂ ಅಷ್ಟು ವಿಶೇಷವಾದಂಥ ಗದ್ದಲ ಇರ್ತದೆ. ರಾತ್ರಿ 11 ಗಂಟೆವರೆಗೂ ಗದ್ದಲ ಇರ್ತದೆ. ಅಷ್ಟು ವಿಚಿತ್ರವಾದಂಥ ಮತ್ತು ವಿಶೇಷವಾಗಿರುವಂಥ ಮಹಾತಾಯಿಯರು, ದುರ್ಗಾದೇವಿಗೂ ಮಾತಾದೇವಿಯವರ ಅಗದಿ ನೀಟದ. ಬಟ್ ಏನು ಒಂದು ಆಕೃತಿ ಏನದಲ್ಲ, ಮೈ ಮನ ಸೆಳೆಯುವಂಥ ವಿಶೇಷವಾಗಿರುವಂಥ ಈ ಥರ ಮೂರ್ತಿ ಎಲ್ಲೆಲ್ಲೂ ಕಾಣೋದಿಲ್ಲ. ಆ ರೀತಿ ವಿಶೇಷವಾಗಿರುವಂಥ ನಮ್ಮ ಹಿರಿಯರ ಕೆತ್ತನೆಯನ್ನು ಮಾಡಿದ್ದಾರಲ್ಲ, ಅವರಿಗೆ ಆದ ಗೌರವ ಸಲ್ಲಬೇಕು. ಯಾಕಂತಂದ್ರೆ ಇವತ್ತಿನ ದಿವಸ ಸಂಸ್ಕೃತಿ ಮಾಯವಾಗುವ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಹಿರಿಯರಾದಂಥ ಕಮ್ತರ್ ಕೊಟ್ರಪ್ಪನವ್ರು ಇರ್ಬೋದು, ಹೆಪ್ಸರಪ್ಪ ಬಕೀರಪ್ಪನವ್ರು ಇರ್ಬೋದು, ನಮ್ಮ ಮೆಮ್ಮರ್ ಇರ್ಬೋದು, ಈ ಸಂಸ್ಕೃತಿಯನ್ನು ಪರಂಪರೆಯನ್ನು ಕಾಪಾಡಿಕೊಂಡು ಬಂದು ಭಾಳ ಕಷ್ಟದ ಕೆಲಸ ಇವತ್ತಿನ ದಿವಸ ಸಂಸ್ಕೃತಿಯನ್ನು ಹಿಡ್ಕೊಂಡು ಅಂಥದ್ರಲ್ಲಿ ಸಹಿತ ಹಿಂದಿನ ಹಿರಿಯರು ಯಾವ ರೀತಿ ಮಾಡ್ತಾಯಿದ್ರು ಅದೇ ರೀತಿಯಾಗಿ ಅದೇ ದಾಪಗಾಲಾಗಿ ಮುಂದುವರಿಸ್ತಾ ಇದ್ದಾರೆ. ಇಂದಿನ ಯುವ ಪೀಳಿಗೆ ಇವರೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಸರಿಯಾಗಿ ಗಮನಿಸಿಟ್ಕೊಂಡು ಮುಂದಿನ ಭವಿಷ್ಯದಲ್ಲಿ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ಸಹಿತ ಇದರಲ್ಲಿ ಅಡಕದ. ಇದನ್ನೆಲ್ಲ ಯುವಕರು, ಯಾಕೆ ಇವತ್ತಿನ ಯುವಕರೇ ಮುಂದಿನ ನಾಯಕರು, ಮುಂದಿನ ಸಮರ್ಥ ಇದು ಆಗ್ತಾರೆ, ಹಿರಿಯರಾಗ್ತಾರೆ. ಸೊ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಇದನ್ನೆಲ್ಲ ಮಾಡ್ಕೊಂಡು ಬಂದು ಯಶಸ್ವಿಯಾಗ್ತದೆ. ಜೊತೆಗೆ ಇಲ್ಲಿ ವಿಶೇಷವಾದಂಥ ಒಂದು ಜ್ಞಾನದ ಸಲುವಾಗಿ ನೀಲಮತ ವಸುಂಡಿಯವರ ಒಂದು ಪ್ರವಚನ ಕಾರ್ಯಕ್ರಮ ಇದೆ 6 ಗಂಟೆಯಿಂದ 7 ಗಂಟೆವರೆಗೆ. ಆನಂತರ ಮಹಾವೇದಿಕೆಯಲ್ಲಿ ವಿಶೇಷವಾಗಿರುವಂಥ ಸ್ವಾಮೀಜಿಯವರು, ವಿಶೇಷವಾದಂಥ ಅತಿಥಿ ಉಪನ್ಯಾಸಕರು, ಹಾಗೆ ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಸೊ ಅದರ ಜೊತೆಗೆ ಸಂಗೀತದ ಒಂದು ಕಾರ್ಯಕ್ರಮ, ಒಂದು ಮನೋರಂಜನಾ ಕಾರ್ಯಕ್ರಮ ಸಹಿತ ರಾತ್ರಿ 9 ಗಂಟೆಯಿಂದ 10-10:30ವರೆಗೆ. ಹೀಗಾಗಿ ಒಟ್ಟಿನಲ್ಲೇ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11-12 ಗಂಟೆವರೆಗೆ ನಿರಂತರವಾಗಿ ವಿಶೇಷವಾಗಿರುವಂಥ ಕಾರ್ಯಕ್ರಮ, ಒಂದು ಹಬ್ಬದ ವಾತಾವರಣ ಪ್ರತಿಯೊಂದು ಮನೆಯಲ್ಲೂ ಮಾಡಿದೆ ಅಂತ ಹೇಳಕ್ಕೆ ಭಾಳಷ್ಟು ಸಂತೋಷ ಆಗ್ತದೆ, ಖುಷಿ ಆಗ್ತದೆ. ತುಂಬ ಧನ್ಯವಾದ. ನನ್ನ ಹೆಸರು
ಶಿವಾನಂದ ಕಟ್ಟಿ ಅಂತ ಹೇಳಿ ಕೃಷಿಕರು, ರಾಜೋಟೇಶ್ವರ ಗುಡಿ ಟ್ರಸ್ಟಿನೂ ಹೌದು. ಈ ಜಾತ್ರೆ ಭಾಳ ವಿಶೇಷವಾಗಿ ಆಗ್ತಾಯಿದೆ ಗದಗಿನಲ್ಲಿ. ಮೊದಲ ಬಾರಿಗೆ ಇಷ್ಟು ಅದ್ದೂರಿಯಾಗಿ ಜಾತ್ರೆ ಯಾವುವೂ ಆಗಿಲ್ಲ. ವಿಶೇಷ ಏನಂದರೆ ಇದು ಹರಕೆ ಜಾತ್ರೆನೋ ಅಂತ ಹೇಳ್ತಾರೆ, ಹರಿಜಾತ್ರೆನೋ ಅಂತ ಹೇಳ್ತಾರೆ. ಈ ಜಾತ್ರೆ ಜನರಿಗಾಗಿ ಜನರಿಗೋಸ್ಕರ ಆಗ್ತಾ ಇರೋ ಜಾತ್ರೆ. ಇದರಲ್ಲಿ ಏಕತೆಯನ್ನು ಕಾಣ್ಬೋದು, ಸಮಾನತೆಯನ್ನು ಕಾಣ್ಬೋದು, ಸಾಮರಸ್ಯವನ್ನು ಕಾಣ್ಬೋದು. ಯಾವುದೂ ಜಾತಿ ಪಂಥ ಮತ ಭೇದವನ್ನು ಯಾವುದನ್ನೂ ಎನಿಸಲಾರದೆ ಎಲ್ಲ ಜಾತಿಯವರು ಸಮಾನವಾಗಿ ಅಡಿಗೆಯಲ್ಲಿ ಪಾಲ್ಗೊಂಡ್ರು, ನೀಡುವಲ್ಲಿ ಪಾಲ್ಗೊಂಡ್ರು, ದಾನಗಳಲ್ಲಿ ಪಾಲ್ಗೊಂಡ್ರು, ಪ್ರಸಾದ ಸ್ವೀಕರಿಸುವಲ್ಲೂ ಪಾಲ್ಗೊಂಡ್ರು. ಯಾವುದೇ ಭೇದ ಭಾವದ ಇಲ್ಲದ ಈ ಜಾತ್ರೆ ವಿಶೇಷವಾಗಿ ನಾವು 23ನೇ ತಾರೀಕು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದು ಉಚಿತ ಆರೋಗ್ಯ ಶಿಬಿರ. ಹಾಂ, ಅದರ ಅಂಗವಾಗಿ ಸುಮಾರು ಒಂದು 20-25 ತಜ್ಞ ವೈದ್ಯರನ್ನು ಕರೆಸ್ತಾ ಇದ್ವಿ. IMAಯಿಂದನೂ ಬರ್ತಾ ಇದ್ದಾರೆ, ನೀಮಾಯಿಂದನೂ ಬರ್ತಾ ಇದ್ದಾರೆ. ಇಲ್ಲೇ ನಮ್ಮಲ್ಲಿ ನೀಮಾದ ಅಧ್ಯಕ್ಷರು ಉಂಟು. ಹೀಗಾಗಿ ಈ ಸಲ ಈ ಜಾತ್ರೆಯನ್ನು ಭಾಳ ವಿಶೇಷವಾಗಿ ಆಚರಿಸಬೇಕು. ನಮ್ಮಲ್ಲಿ ಯುವಕರು ಭಾಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮಲ್ಲಿ ಯುವಕರಿಗಿಂತ ಹೆಚ್ಚು ಹಿರಿಯರು, ನಮ್ಮ ಅಧ್ಯಕ್ಷರಾದವರು 83 ವಯಸ್ಸು, ಆಮೇಲೆ ಕಾರ್ಯಾಧ್ಯಕ್ಷರಾದವರು 77 ವಯಸ್ಸು, ಆಮೇಲೆ ನಮ್ಮ ಕಾರ್ಯದರ್ಶಿಗಳು 69 ವಯಸ್ಸು. ಹೀಗೆ ಹಿರಿಯರಾತು ಯುವಕರಾತು ಒಳ್ಳೆಯ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದು ಇನ್ನೂ ಹೆಚ್ಚು ಪ್ರಚಲಿತವನ್ನು ತರ್ತಾ ಇದೆ ಅಂತ ನಮಗೊಂದು ಖುಷಿ. ಆಮೇಲೆ ಎಲ್ಲರೂ ಈ ಜಾತ್ರೆಗೆ ಬನ್ನಿ ಹಾಗೂ ತಮ್ಮ ಸಂಬಂಧಿಕರನ್ನು ಕರೆತನ್ನಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು. ನಮ್ಮ ಹೆಸರು ಕೊಟ್ರಪ್ಪ ನಿಂಗಪ್ಪ ಕಮ್ತರ್, ಮಾಜಿನಗರ ಸಭಾ ಸದಸ್ಯರು. ಇದು ದ್ಯಾಮೋ ಕಟ್ಟಿಲ್ರಿ, ತವ್ರ ಮನೆ ಇದು. ಅಲ್ಲಿ ಕಿಲ್ಲಾವಣಾಗ ದುರ್ಗಮ್ಮದಲ್ರಿ, ಅದು ಗಂಡನ ಮನೆ. ಅದು 12 ವರ್ಷಕ್ಕೊಮ್ಮೆ ಜಾತ್ರೆ ಆಗೋದು. ಇದು 12 ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿದ್ರೆ 9 ದಿವಸ ಇಲ್ಲೇ ತವ್ರ ಮನೆಗೆ ಬಂದಿದ್ದು ಜಾತ್ರೆ ಮುಗಿಸ್ಕೊಂಡು ಮತ್ತು 10ನೇ ದಿವಸಕ್ಕೆ ಅಲ್ಲೇ ಹೋಗ್ತಾರೆ ಅವರು. ಇದು ನಾವು ಮಾಡೋ ಈಗ ಹಿಂದೆ ಮಾಡಿದ್ರಿ ಒಂದೇ ದಿವಸ ಪ್ರಸಾದ ಮಾಡಿ ನಾವು ಅನ್ನದಾಸೋಹ. ಈ ಸಲ ಊಟ ಏನಂದ್ರಲ್ರಿ, ಇಲ್ಲರಿ 9 ದಿವಸ ಮಾಡೋಣ ಅಂತೇಳಿ 9 ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡೇವೆ ನಾವು. ದರೊಬ್ಬರು ನಮಗೆ ಸಹಾಯ ಮಾಡೋ ಸಹಕಾರ ನೀಡ್ಯಾರ. ಇದು 12 ರಕಮ್ ಜಾತ್ರೆ. ಇದು ಎಲ್ಲ ತಮ್ಮ ಭಕ್ತಿಯಿಂದ ಸೇವೆ ಮಾಡ್ಯಾರ. ಸರ್, ಇದು ಸುಮಾರು 18ನೇ ಶತಮಾನದಾಗಿಂತ ನಡೆದು ಬಂದಂಥ ಪರಂಪರೆ. ಇದನ್ನು ನಮ್ಮ ಹಿರಿಯರೆಲ್ಲ 12 ವರ್ಷಕ್ಕೊಮ್ಮೆ ಮಾಡ್ಕೊತ ಬಂದಾರ. ಕಳೆದ ಬಾರಿ 2008 ಆಗಿದ್ದು ಜಾತ್ರೆ. ಕರೋನಾದ ಕಾರಣ ಇದು 6 ವರ್ಷ ಮುಂದೋಗಿ ಈಗ 18 ವರ್ಷಕ್ಕೆ ಆಗಾಗತ್ತಿದೆ. ಹಿಂದೆ ನಮ್ಮ ಹಿರಿಯರು ಮಾಡ್ಕೊತ ಪರಂಪರೆ ಒಳಗೆಲ್ಲ ಒಂದೇ ದಿವಸ ಇದ್ರದ್ದು ಅನ್ನ ಸಂತರ್ಪಣೆನೆಲ್ಲ ಇಟ್ಕೊತಿದ್ರು. ಈಗೆಲ್ಲ ನಮ್ಮ ಹಿರಿಯರು ಕೊಟ್ರಪ್ಪಣ್ಣ ಕಮ್ತರವರಾಗಲಿ, ಹೆಬ್ಸೂರವರಾಗಲಿ, ನಮ್ಮ MM ಹಿರೇಮಠರಾಗಲಿ ಎಲ್ಲ ಹಿರಿಯರ ಜೊತೆಗೆ ಎಲ್ಲ ಹುಡುಗರನ್ನೂ ಇಲ್ಲಿ ಕೂಡಿ 9 ದಿವಸ ನಾವು ಅನ್ನ ಸಂತರ್ಪಣೆ ಮಾಡಬೇಕು, ಇದನ್ನು ಜಾತ್ರೆ ವಿಜೃಂಭಣೆ ಅಂತ ಆಚರಿಸ್ಬೇಕಂತಂದು ಹೇಳಿ ಇದ್ರೊಳಗೆ ವಿಚಾರ ಮಾಡಿಕೊಂಡು ಈ ವರ್ಷ ಪ್ರತಿ ವರ್ಷದಕ್ಕಿಂತ ಭಾರಿ ವಿಜೃಂಭಣೆ ಅಂತ ಜಾತ್ರೆ ನಡೆಯಾಗತ್ತೈತಿ. ಅಮ್ಮನ ಆಶೀರ್ವಾದಲಿಂತ್ರ, ಅಮ್ಮನ ಇಚ್ಛಾ ಪ್ರಕಾರ ಅಮ್ಮಂಗೆ ಈ ವರ್ಷ ಏನು ಅನಿಸೈತೆ ಅಂದ್ರೆ ಭಾಳ ವಿಜೃಂಭಣೆ ಅಂತ ಜಾತ್ರೆ ಮಾಡ್ಬೇಕಂತ ಅನಿಸಿದೆ. ಈಗ ಬರಗಾಲದ ಸಮಯದಲ್ಲಿ ರೈತರಿಗೆ ತೊಂದರೆ ಇರುವಾಗ ಅಮ್ಮನ ಸೇವಾ ಮಾಡಿದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರದಿಂದ ಎಲ್ಲರೂ ಕೂಡಿ, ಎಲ್ಲ ಓಣಿಯ ಯುವಕರು ಕೂಡಿ ಅಮ್ಮನ ಸೇವಾ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಇಲ್ಲಿ 10ರಿಂದ 12,000 ಜನರದ ಪ್ರಸಾದ ಆಗ್ತಾಯಿದೆ. ಇದು ಪ್ರತಿ ದಿವಸ ನಿನ್ನೆ 10,000 ಆದರೆ ಇವತ್ತು 12,000 ಆಗಿದೆ. ಮತ್ತು ಪಬ್ಲಿಕ್ಕಿಗೆ ಇದು ಗೊತ್ತಾಗಿ ನಾಳೆ 14-15,000 ಜನಕ್ಕೂ ಪ್ರಸಾದ ಆಗ್ಬೋದು. ನಿಮ್ಗೆ 26ನೇ ತಾರೀಕಿಗೆ 25ನೇ ತಾರೀಕಿಗೆ ಅಮ್ಮಂದು ಉಡಿ ತುಂಬುವಂಥ ಕಾರ್ಯಕ್ರಮ ಇರುತ್ತೆ. ನಮ್ಮ ಕಮಿಟಿ ವತಿಲಿಂತ ಎಲ್ಲ ದೇವರಿಗೂ ಉಡಿ ತುಂಬುವುದು ಹಾಗೂ ಎಲ್ಲ ಹೆಣ್ಮಕ್ಳಿಗೂ ಇಲ್ಲಿ ತಾಯಂದರಿಗೂ ಉಡಿ ತುಂಬುವಂಥ ಕಾರ್ಯಕ್ರಮ ಇರುತ್ತೆ. ಅವ್ರು ಬಂದು ದೇವಿಗೂ ಉಡಿ ತುಂಬ್ತಾರೆ. ಮತ್ತು 26ನೇ ತಾರೀಕಿಗೆ ವಿಜೃಂಭಣೆ ಅಂತ ಅಮ್ಮಂದು ಜಾತ್ರೆ ನಡೀತೈತಿ. ಈಗ ಮೆರವಣಿಗೆ ನಡೀತೈತಿ ರೀ. ಅಲ್ಲಿ ನಮ್ಮ ಕಿಲ್ಲಾದಾಗ ಏನೈತಿ, ಅದು ಗಂಡನ ಮನೆ. ಇದು ನಮ್ಮದು ಇಲ್ಲೇ ಒಕ್ಕಲಿಗೆರೆಗೆ ಉಸಿನಕಟ್ಟೆ ಒಳಗಿರ್ತಕ್ಕಂಥದ್ದು. ಇದು ತವ್ರ ಮನೆ. ಅಮ್ಮ 12 ವರ್ಷ ಅಲ್ಲೇ ಕಿಲ್ಲಾದಾಗ ಇರ್ತಾಳೆ. 9 ದಿವಸ ಇಷ್ಟ 12 ವರ್ಷಕ್ಕೊಮ್ಮೆ 9 ದಿವಸ ಇಲ್ಲಿ ಬರ್ತಾಳೆ ತವ್ರ ಮನೆಗೆ. 9 ದಿವಸ ತವ್ರ ಮನೆಗೆ ಬಂದಾಗ ಹೆಣ್ಮಕ್ಳಿಗೆ ನಾವು ಎಷ್ಟು ಗೌರವದಿಂದ ನಡ್ಕೊತೀವಲ್ಲ, ಹಂಗೆ ಅಮ್ಮಂದು 9 ದಿವಸ ನಾವು ಸೇವಾ ಮಾಡಿ 26ನೇ ತಾರೀಕಿಗೆ ಅಮ್ಮನ ನಾವು ಅಲ್ಲೇ ಗಂಡನ ಮನೆಗೆ ಕಳಿಸ್ಕೊಡ್ತೀವಿ. ಅದೇ ಒಂದು ಜಾತ್ರೆ ಇದೆ. ನಿನ್ನೆಲಿಂದ ಚಲೋ ಆಗೈತೆ ರೀ. ನಿನ್ನೆ ಹೋಳಿಗೆ ಊಟ ಆಗೈತೆ ರೀ ಫಸ್ಟ್ಗೆ. ಇವತ್ತು ಚಪಾತಿ ಎಲ್ಲ ಬೆಲ್ಲದ ಬ್ಯಾಳಿ ಕರೆಕ್ಟ್ ಆಗೈತೆ ರೀ. ನಾಳೆ ಮಾಡ್ಲಿ ರೀ ಊಟ. ಹಿಂಗೆ ದೇವಿ ಸೇವಾ ಭಾಳ ಮಾಡಾಕತ್ಯಾರ ಎಲ್ಲರೂ. ಭಾಳ ಚಂದ ನಡೆಯಾಕತ್ತೀರಿ.
ಹಾಂ ಎಲ್ಲ ಹಾಂ ಬಂದೀವಿ ರೀ. ಶ್ರುತಿ ಕಮ್ತಾರ್ ಅಂತ ಹೇಳಿ ಈಗ ಜಾತ್ರೆ ಈಗ ಭಾಳ ಖುಷಿ ಅನ್ಸುತ್ತೆ ನಮ್ಗೆ. ಇದು 12 ವರ್ಷಕ್ಕೆ ಆಗೋದು ಈಗ 18 ವರ್ಷ ಆತು ಮಾಡತ್ತೀವಿ. ಎಲ್ಲರೂ ಜಾತಿ ಧರ್ಮ ಅನ್ಲಾರ್ದನ ಮಾಡಾಕತ್ತೀವಿ. ಭಾಳ ಖುಷಿ ಅನ್ಸುತ್ತೆ. ಇದು ಒಕ್ಕಲ್ಗಿರಿ ಓಣಿಯಾಕೆ ಇದು ತವ್ರ ಮನೆ, ಕಿಲಾವಣಿ ಅದು ಗಂಡು ಮನೆ. ಇಲ್ಲಿ ಬಂದು 9 ದಿವ್ಸ ಕುಂತು ಎಲ್ಲರೂ ಹೆಣ್ಮಕ್ಳು ಉಡಿಯೋದು ತುಂಬಿ ಆಕಿಗೆ ಮತ್ತೆ ಹೊಳ್ಳೆ ಫುಲ್ ವಿಜೃಂಭಣೆ ಅಂತ ಆಕಿಂದ ಗಂಡು ಮನೆ ಕಳಿಸ್ತೀವಿ ರೀ. ಹಾಂ, ನಮಗೆ ಭಾಳ ಖುಷಿ ಆಗೈತೆ ರೀ. ಹ್ಞೂ ರೀ, ಅಮ್ಮನ ರೀ. ಹ್ಞೂ, ವರ್ಷ ಚಲೋ ಆಗೈತೆ ರೀ. ಎಲ್ಲ ಚಲೋ ಆಗೈತೆ ನೋಡ್ರಿ.